ದೇವೇಗೌಡರು ಕರ್ನಾಟಕ ರಾಜ್ಯ ಕಂಡಂತ ಒಬ್ಬ ಮುತ್ಸದ್ದಿ ರಾಜಕಾರಣಿಗಳಲ್ಲಿ ಒಬ್ಬರು. ಮುಖ್ಯಮಂತ್ರಿಯಾಗಿ, ಪ್ರಧಾನಮಂತ್ರಿಯಾಗಿ, ಸಂಸತ್ ಸದಸ್ಯರಾಗಿ ಬಹುಶಃ ಮೂರು ಮನೆಯನ್ನ, ಬಹುಶಃ ವಿಧಾನ ಪರಿಷತ್ ಒಂದು ಹೊರತುಪಡಿಸಿ ವಿಧಾನಸಭೆ, ಲೋಕಸಭೆ, ರಾಜ್ಯಸಭೆ ಮೂರು ಮನೆಯನ್ನು ಪ್ರತಿನಿಧಿಸಿ ಮಾರ್ಗದರ್ಶನ ಮಾಡಿದಂತ ಹಿರಿಯ ರಾಜಕಾರಣಿ. ಅವರು ಇತ್ತೀಚೆಗೆ ಅನಾರೋಗ್ಯ ಪೀಡಿತರಾಗಿ ಆಸ್ಪತ್ರೆಗೆ ಹೋಗಿದ್ರು. ಅಲ್ಲಿ ಆಸ್ಪತ್ರೆಗೆ ನಾವು ಹೋಗಿ ಭೇಟಿ ಮಾಡಬೇಕು ಅಂತ ಬಯಸಿದ್ದು. ಯೋಗ ಇವತ್ತು ಗುಣಮುಖರಾಗಿ ವಾಪಸ್ ಮನೆಗೆ ಬಂದಿದ್ದಾರೆ. ಚೆನ್ನಾಗಿ ಇದ್ದಾರೆ. ನಮಗೆ ಲವಲವಿಕೆಯಿಂದಲೇ ಮಾತಾಡಿದ್ರು. ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದಷ್ಟೇ ನಮ್ಮ ಕೈಲಿರೋದು. ದೇವರೇ ಇವರು ಸದಾಯುಷಿಗಳಾಗಿ ಇದೇ ರೀತಿ ನಗನಗ್ತಾ ರಾಜ್ಯಕ್ಕೆ ಮಾರ್ಗದರ್ಶನ ಮಾಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಬಂದಿದ್ದೇವೆ. ಸಾಕಷ್ಟು ವಿಷಯನ ಅವ್ರ ಜೊತೆನಲ್ಲಿ ಚರ್ಚೆ ನಡೆಸಿದ್ದೀವಿ. ಆ ಥರದ್ದೇನಿಲ್ಲ. ಅವ್ರ ಜನರ ನಡುವೆ ಇದ್ರೆ ಹೆಚ್ಚು ಆರೋಗ್ಯವಂತರಾಗಿರ್ತಾರೆ. ಈ ಕೆಲವರಿಗೆ ಜನರ ನಡುವೆ ಇಲ್ಲದೆ ಇದ್ರೆ ಕಷ್ಟ. ಹಾಗಾಗಿ ಆಸ್ಪತ್ರೆಯಲ್ಲೂ ಡಾಕ್ಟರ್ ಹೇಳಿದ್ರಂತೆ, ಆಸ್ಪತ್ರೆ ವಾತಾವರಣಕ್ಕಿಂತ ಮನೆ ವಾತಾವರಣದಲ್ಲಿ ಬೇಗ ಅವರು ಗುಣಮುಖರಾಗ್ತಾರೆ, ಸ್ಪಂದಿಸ್ತಾರೆ ಅಂತ ಹೇಳಿ. ಹಾಗಾಗಿ ಮನೆಗೆ ಬಂದಿದ್ದಾರೆ. ಟ್ರೀಟ್ಮೆಂಟ್ ನ ಮನೆಯಲ್ಲೇ ಮುಂದುವರಿಸ್ತಾರೆ. ಚೆನ್ನಾಗಿದ್ದಾರೆ, ಚೆನ್ನಾಗಿ ಮಾತಾಡಿದ್ರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.